ಹಲೋ ಫ್ರೆಂಡ್ಸ್, ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಾರ್ಮರ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ರೈತ ಮತ್ತು ಅವನ ಗೆಳೆಯರು. ಒನ್ಸ್ ಇನ್ ಅ ವಿಲೇಜ್ ದೇರ್ ಲಿವ್ಡ್ ಅ ಫಾರ್ಮರ್ ಬೈ ನೇಮ್ ಹನುಮಂತ. ಒಮ್ಮೆ ವಿಲೇಜ್ ಅಂದ್ರೇನ ಹಳ್ಳಿಯೊಳಗೆ ಲಿವ್ಡ್ ಅ ಫಾರ್ಮರ್ ಬೈ ನೇಮ್ ಹನುಮಂತ. ಅವ ಒಂದು ಹಳ್ಳಿಯೊಳಗೆ ವಾಸಿಸುತ್ತಿದ್ದ. ಫಾರ್ಮರ್ ಬೈ ರೈತನ ಹೆಸರು ಹನುಮಂತ. ದೇರ್ ವೇರ್ 4 ಮೆಂಬರ್ಸ್ ಇನ್ ಹೀಸ್ ಫ್ಯಾಮಿಲಿ. ಅವನ ಮನೆಯೊಳಗೆ 4 ಮೆಂಬರ್ಸ್ ಇದ್ದರು. ಅವನ ಕುಟುಂಬದೊಳಗೆ 4 ಸದಸ್ಯರು ಇದ್ದರು. ಈ ಹ್ಯಾಡ್ ಅ ಸ್ಮಾಲ್ ಫಾರ್ಮ್. ಅವನ ಕಡೆ ಒಂದು ತೋಟವಿತ್ತು. ಸ್ಮಾಲ್ ಫಾರ್ಮ್ ಅಂದ್ರೇನ ಸಣ್ಣದ ತೋಟ ಇತ್ತು. 2 cows 2 ಹಸುಗಳು, 2 sheep 2 ಕುರಿ ಮರಿಗಳು, ಅ hen 1 ಕುರಿ, ಅ hen ಅಂದ್ರೆ ಕೋಳಿ 1 ಕೋಳಿ ಮತ್ತು 1 ಹುಂಜ. He loved them with his heart. ಅವ ತನ್ನ ಹೃದಯದಂತೆ ಪ್ರೀತಿಸುತ್ತಿದ್ದ. Once and he had a good morning. One day he had good morning. ಒಂದು ದಿನ ಅವನು ಹೇಳಿದ ಗುಡ್ ಮಾರ್ನಿಂಗ್ ಕುರಿ. How are you? ಹೇಗಿದ್ದೀಯಾ? The sheep said fine. ಕುರಿ ಹೇಳಿತು ಆರಾಮಿದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಧನ್ಯವಾದಗಳು ಮಾಸ್ಟರ್. ಮಾಸ್ಟರ್ ಅಂದ್ರೇನ ಮೇಷ್ಟ್ರು. ಥ್ಯಾಂಕ್ ಯು ಮಾಸ್ಟರ್. ಧನ್ಯವಾದಗಳು ಮೇಷ್ಟ್ರೇ. ಪ್ಲೀಸ್ ಕಾಲ್ ಮೀ ಫ್ರೆಂಡ್. ದಯವಿಟ್ಟು ನನ್ನನ್ನು ಗೆಳೆಯೆಂದು ಕರೆ. ಹೇಳಿದ ಫಾರ್ಮರ್ ಅಂದ್ರೇನು ರೈತ. ದ ಶೀಪ್ ನೋಡೆಡ್. ಕುರಿ ತಲೆಯಾಡಿಸಿತು. ದ ಶೀಪ್ ಸೆಡ್ ಫ್ರೆಂಡ್, ವಿ ಹ್ಯಾವ್ ಗ್ರೋನ್ ಅವರ್ ಫುಲ್ ಸೈಜ್. ನಾನು ಫುಲ್ ಸೈಜ್ ಬೆಳೆದಿದ್ದೀನಿ. ಗ್ರೋನ್ ಅಂದ್ರೆ ಗಾತ್ರಕ್ಕೆ, ಫುಲ್ ಸೈಜ್ ಗ್ರೋನ್ ಅಂದ್ರೆ ಬೆಳೆದಿದ್ದೀನಿ. ಯು ಕ್ಯಾನ್ ಶೇರ್ ದ ವುಲ್. ನೀನು ಮಾರಬಹುದು ನನ್ನ ಹುಲ್ಲನ್ನು. ನನ್ನ ಹುಲ್ಲಂದ್ರೇನ ಉಣ್ಣೆಯನ್ನು. ಯು ಕ್ಯಾನ್ ಸೆಲ್ ಇಟ್ ಅಟ್ ಮಾರ್ಕೆಟ್. ನೀ ಮಾರಬಹುದು. ನನ್ನ ಮಾರ್ಕೆಟ್ ಅಂದ್ರೇನ ಸಂತೆಯೊಳಗೆ ನೀನು ನನ್ನ ಉಣ್ಣೆಯನ್ನು ಮಾರಬಹುದು. ಯು ವಿಲ್ ಗೆಟ್ ಸಮ್ ಮನಿ. ನಿನಗೆ ಸಮ್ ಮನಿ ಅಂದ್ರೆ ನಿನಗೆ ಸ್ವಲ್ಪ ದುಡ್ಡು ಸಿಗತ್ತೆ. ಸ್ವಲ್ಪ ಮನಿ ಅಂದ್ರೇನು ದುಡ್ಡು. ಹನುಮಂತ ಸ್ಮೈಲ್ಡ್ ಆ್ಯಂಡ್ ಪೆಟೆಡ್ ದಮ್ ಜೆಂಟ್ಲಿ ಆನ್ ದ ಬ್ಯಾಕ್. ಹನುಮಂತ ಮುಗುಳ್ನಗೆ ಅವರ ಬೆನ್ನು ತಟ್ಟಿದನು. ಈಗ ನೆಕ್ಸ್ಟ್ ಪೇಜ್ ತೆಗೆದು ನೋಡ್ರಿ. ಹನುಮಂತ ವೆಂಟ್ ಟು ದ ಕೌಸ್. ಹನುಮಂತ ಹೋದ ಹಸು ಕಡೆ. ಬಿಫೋರ್ ಹಿ ಕೋಲ್ಡ್ ಸ್ಪೀಕ್. ಅವ ಹೇಳಾಕತಾನು. ದ ಕೌ ಸೆಡ್. ಹಸು ಹೇಳಿತು, ಫ್ರೆಂಡ್, ಯು ಹ್ಯಾವ್ ಗಿವ್ ಅಸ್ ಇನಫ್ ಫುಡ್. ಗೆಳೆಯ, ನೀನು ನಾನು ಅಂದ್ರೇನ ತಗೋದು. ಗಿವ್ ಅಸ್ ಇನಫ್ ಫುಡ್. ಯು ಕ್ಯಾನ್ ಸೆಲ್ ಮಿಲ್ಕ್ ಅಟ್ ಮಾರ್ಕೆಟ್. ನೀನು
ನೀನು ಮಾರ್ಕೆಟ್ ಒಳಗೆ ಮಾರಬಹುದು ನನ್ನ ಹಾಳನ್ನು. ಯು ವಿಲ್ ಗೆಟ್ ಸಮ್ ಮನಿ. ನಿನಗೆ ಸ್ವಲ್ಪ ಹಣ ಸಿಗುತ್ತದೆ. ಹನುಮಂತ ಪುಟ್ ಹಿಸ್ ಆರ್ಮ್ಸ್ ಅರೌಂಡ್ ದೇರ್ ನೆಕ್ ಆ್ಯಂಡ್ ಕಿಸ್ಡ್ ದೆಮ್ ಆನ್ ದ ಫಾರ್ಹೆಡ್. ಹನುಮಂತ ಪುಟ್ ಹಿಸ್ ಆರ್ಮ್ಸ್, ಹನುಮಂತ ತಗೊಂಡು ತನ್ನ ಸಾಮಾನು, ಅರೌಂಡ್ ಅಂದ್ರೆ ಸುತ್ತ, ಅರೌಂಡ್ ಅಂದ್ರೇನು ಸುತ್ತ ಮುತ್ತ, ದೇರ್ ನೆಕ್ ಆ್ಯಂಡ್ ಕಿಸ್ಡ್ ದೆಮ್ ಆನ್ ದ ಫಾರ್ಹೆಡ್ಸ್. ಅಷ್ಟೂರ್ ತಮ್ಮ ಅವಕರ ಕೈ ಅವಕರ ಹೆಗಲ ಮೇಲೆ ಹಾಕಿ ಅವ್ರ ಹಣೆಗೆ ಮುತ್ತಿಟ್ಟ. ಅಷ್ಟೂರು ಹಣೆಗೆ ಏನೋ ಮುತ್ತಿಟ್ಟ. ದ ಹೆನ್ ಆ್ಯಂಡ್ ದ ಕಾಕ್ ಸೇಡ್. The hen and the cock saw Hanumanta coming towards. ಕೋಳಿ ಮತ್ತು ಹುಂಜ ಏನು ಹೇಳಿತು? ಹನುಮಂತ ಬರಾಕತಾನು ಟುವರ್ಡ್ಸ್ ದೆಮ್. ದ ಹೆನ್ ಸೇಡ್ ಫ್ರೆಂಡ್. ಕೋಳಿ ಏನು ಹೇಳ್ತು? ಫ್ರೆಂಡ್, ಐ ಹ್ಯಾವ್ ಲೇಡ್ ಸಮ್ ಎಗ್ಸ್. ಕೋಳಿ ಏನು ಹೇಳ್ತು? ಗೆಳೆಯ, ನಾನು ಮೊಟ್ಟೆನ ಇಟ್ಟಿದ್ದೀನಿ, ಸ್ವಲ್ಪ ಮೊಟ್ಟೆನ ಇಟ್ಟಿದ್ದೀನಿ. ಯು ಕ್ಯಾನ್ ಫೀಡ್ ಯುವರ್ ಡಾಟರ್ಸ್. ನಿನ್ನ ಮಕ್ಕಳಿಗೆ ತಿನ್ನಿಸ್ಬಹುದು, ನೀನು ತಿನ್ನಬಹುದು. ದ ಕಾಕ್ ಸೆಡ್ ಸಾರಿ ಫ್ರೆಂಡ್. ಹುಂಜ ಏನು ಹೇಳ್ತು? ಸಾರಿ ಫ್ರೆಂಡ್, ಕ್ಷಮಿಸು ಗೆಳೆಯ. ಐ ಕ್ಯಾಂಟ್ ಗಿವ್ ಯು ಎನಿಥಿಂಗ್. ನಾನೇನು ನಿನಗೆ ಕೊಡೋಕ್ಕಾಗಲಿಲ್ಲ. ಬಟ್ ಐ ವೇಕ್ ಯು ಆ್ಯಂಡ್ ದ ವಿಲೇಜರ್ಸ್ ಅಪ್ ಎವ್ರಿ ಮಾರ್ನಿಂಗ್ ಆ್ಯಟ್ ನೈಟ್ ರೈಟ್ ಟೈಮ್. ಆದ್ರೆ ಐ ವೇಕ್ ಯು, ನಾನು ನಿನ್ನ ಎಬ್ಬಿಸ್ತೇನೆ. ಮತ್ತು ನಾನು ನಿಮ್ಮನ್ನು ವಿಲೇಜರ್ಸ್ ಅಂದ್ರೆ ವಿಲೇಜರ್ಸ್ ಅಂದ್ರೆ ಹಳ್ಳಿಯವರನ್ನು, ಐ ವೇಕ್ ಅಂದರೆ ನಾನು ಎದ್ದು, ನಿಮ್ಮಷ್ಟು ವಿಲೇಜರ್ಸ್ ಅಂದ್ರೆ ಹೇಳಿದ ನಾನಾಗಲೇ ವಿಲೇಜರ್ಸ್ ಅಂದ್ರೆ ಹಳ್ಳಿಯವ್ರನ್ನೆಲ್ಲ ನಾನು ಎಬ್ಬಿಸ್ತೀನಿ. ಎವ್ರಿ ಮಾರ್ನಿಂಗ್ ಅಂದ್ರೆ ಯಾವಾಗಲೂ ದಿನ ಬೆಳಗ್ಗೆ ವಿಲೇಜರ್ಸ್ನೆಲ್ಲ ಎಬ್ಬಿಸ್ತೀನಿ. ಆಟ್ ದ ರೈಟ್ ಟೈಮ್, ಸರಿಯಾದ ಟೈಮಿಗೆ ಹಳ್ಳಿಯವ್ರನ್ನೆಲ್ಲ ನಾನು ಎಬ್ಬಿಸ್ತೀನಿ ಅಂತ ಹೇಳ್ತದೆ. ಏನು ಹೇಳ್ತು? ಹುಂಜ ಹೇಳ್ತ. ಹನುಮಂತ ಟಾಕ್ ಟು ದ ಬಾಸಮ್ ಆ್ಯಂಡ್ ಕೆರೆಸ್ಡ್ ದೆಮ್. ಲೇಟರ್ ಹನುಮಂತ ಸೋಲ್ಡ್ ದ wool and milk at the market. ಹನುಮಂತ ಮಾತನಾಡ್ತಿದ್ದ. them to bosom and caressed them. Later Hanumanta sold. He feed the daughters with the eggs. ಅವು ಕೊಟ್ಟ ತನ್ನ ಮಕ್ಕಳಿಗೆ ವಿತ್ ಎಗ್ಸ್ ಅಂದ್ರೆ ಹಾಲಿನ ಜೊತೆ ಎಗ್ಸನ್ನು ಕೊಟ್ಟ. ಎಗ್ಸ್ ಅಂದ್ರೇನ ಮೊಟ್ಟೆಯನ್ನು ಕೊಟ್ಟ. ಹಿ ಬಾಟ್, ಅವನು ದುಡಿದ ಹಣನ ಬಳಸಿ ಆಕ್ಸ್ ಅಂದ್ರೇನ ಎತ್ತುಗಳನ್ನ ತಗೊಂಡ. ದ ಮನಿ ಹಿ ಅರ್ನ್ಡ್ ಅಂದ್ರೆ ತನ್ನ ಮನಿಯನ್ನು ಗಳಿಸುವುದು. ಅರ್ನ್ಡ್ ಅಂದ್ರೇನ ಗಳಿಸುವುದು. ಆಲ್ ಆಫ್ ದೆಮ್ ಲಿವ್ಡ್ ಹ್ಯಾಪಿ ಫಾರ್ ಎವರ್. ಅವರು ಯಾವಾಗಲೂ ಹ್ಯಾಪಿ ಅಂದ್ರೆ ಖುಷಿಯಿಂದ ಬಾಳುತ್ತಿದ್ದರು. ನನ್ನ ಇಂಗ್ಲೀಷ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.